ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಏನಪ್ಪ ನಮ್ಮನೆ ಸ್ಪೆಷಲ್ ಅಂತಂದರೆ ಕಡಲೆಕಾಯಿ, ಗೆಣಸು, ನೆಕ್ಸ್ಟು ಇನ್ನು ಎಳ್ಬೀರು. ಸೊ ಇದಿಷ್ಟೂ ಕೂಡ ನಾವು ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿ ಪ್ರಿಪೇರ್ ಮಾಡಿರೋದು. ಸೊ ನಿಮ್ಮ ಮನೆಯಲ್ಲೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಸೊ ಇವಾಗ ಎಲ್ಲನೂ ರೆಡಿ ಆಗಿದೆ. ಇನ್ನೇನಿದ್ರು ಪ್ಯಾಕ್ ಮಾಡೋದು ಒಂದಿದೆ. ಪ್ಯಾಕ್ ಮಾಡಿಬಿಟ್ಟು ಮಕ್ಳನ್ನ ಕರಿತೀವಿ. ಪಾಪು ಕೈಲಿ ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಹಂಗಾಗಿ ಕೊಡಿಸ್ಬೇಕು ಮಕ್ಳಿಗೂ ಅಂತ ಹೇಳ್ಬಿಟ್ಟು ಇವಾಗ ಪ್ಯಾಕ್ ಮಾಡ್ತೀನಿ. ಪ್ಯಾಕ್ ಮಾಡಾದ್ಮೇಲೆ ಅಮ್ಮ ಹೋಗ್ಬಿಟ್ಟು ಕರೆದು ಬರ್ತೀನಿ. ಸೊ ಇಷ್ಟಿಷ್ಟು ಆಲ್ರೆಡಿ ಪಾಪು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕುಳ್ಕೊಂಡಾದ್ರೆ ಜಾಸ್ತಿ ಹೊತ್ತು ಬಿಟ್ಟಿರೋದಕ್ಕೂ ಆಗೋದಿಲ್ಲ. ಹಾಗೆಯೇ ಪ್ಯಾಕ್ ಮಾಡಿಬಿಡೋಣ ಬೇಗ ಬೇಗ. ಅಮ್ಮ ಹೇಗೂ ಆಟ ಆಡಿಸ್ತಾ ಇದ್ದಾರೆ, ಅಷ್ಟೊತ್ತಿಗೆ ಪ್ಯಾಕ್ ಮಾಡಿಬಿಡಬೇಕು. ಎಳ್ಬೀರು, ಕಡಲೆಕಾಯಿ, ಗೆಣಸು, ಮತ್ತು ಚಿಕ್ಕ ಮಕ್ಕಳಲ್ಲ, ಸೊ ಹಾಗಾಗಿ ಒಂದೆರಡು ಚಾಕ್ಲೇಟ್ಸನ್ನು ಕೂಡ ಅಮ್ಮನ ಹತ್ರ ತರಿಸ್ಕೊಂಡ್ಬಿಟ್ಟಿದ್ದೆ. ಗೆಣಸು ಇದಕ್ಕಾದರೆ ಹಾಕುವ, ಇಲ್ಲ ಅಂತಂದರೆ ಆಗಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಓಕೆ, ಪರವಾಗಿಲ್ಲ, ಇಡಿಸ್ತಾ ಇದೆ. ಸೊ ಈ ರೀತಿ ಎಲ್ಲದನ್ನು ಮಾಡುತ್ತೆ. ಅವ್ರಿಗೂ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ರೀತಿ ಕವರ್ನಲ್ಲೇ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಕೆಲವೊಂದಷ್ಟು ಮಾಡಬೇಕು, ಅದನ್ನೆಲ್ಲ ಒಟ್ಟಿಗೆ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಈ ರೀತಿ ಎಲ್ಲದನ್ನು ಕೂಡ ಒಂದೊಂದು ಕವರಲ್ಲಿ ಪ್ಯಾಕ್ ಮಾಡಿದ್ದೀವಿ. ಮಕ್ಳಿಗೆ ಎಷ್ಟು ಬೇಕೋ ಅಷ್ಟಿಗೆ, ದೊಡ್ಡವರಿಗೆ ಬೇರೆದು ಕೊಡೋಣ ಅಂತೇಳಿ. ಸೊ ಇಷ್ಟ ಆದರೆ ಕ್ಯಾರಿ ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತೇಳಿ ಈ ಕವರಲ್ಲಿ ಹಾಕಿದ್ದೀವಿ. ಹ್ಯಾಪಿ ಸಂಕ್ರಾಂತಿನೂ ಇದನ್ನು ಇಟ್ಕೋ ಇದನ್ನು ಪಾಪ. ಹ್ಯಾಪಿ ಸಂಕ್ರಾಂತಿ ಅಕ್ಕ. ಸೇಮ್ ಟು ಯು. ಅವ್ರೇನಿಲ್ಲ. ಹ್ಯಾಪಿ ಸಂಕ್ರಾಂತಿ ಮಾವ. ಥ್ಯಾಂಕ್ ಯು. ಸೇಮ್ ಟು ಯು. ಅಲ್ಲಿ ಅಕ್ಕಂಗೂ ಕೊಡ್ತೀನಿ. ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ. ಸೊ ನೋಡಿ ಅವ್ರ ಅತ್ತೆ ಜೊತೆ ಹೆಂಗೆ ಆಡ್ತಾ ಇದ್ದಾನೆ. ಅವ್ರಿಗಂತೂ ಅವ್ರನ್ನ ಬಿಟ್ಟೋಗ್ಲಿಕ್ಕೆ ಇಷ್ಟ ಆಗ್ತಿಲ್ಲ, ಅಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ. ಆಂಟಿರು ಪಾಪಾರೆಲ್ಲರೂ ಬಂದಿದ್ದರು, ಎಲ್ಲರೂ ಕೂಡ ಮುಗಿಸ್ಕೊಂಡು ಹೋದರು. ಸೊ ಇವತ್ತಿನ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಸಂಕ್ರಾಂತಿ. ಬಾಯ್.